ಕೆಂಪು ಬಸಳೆ ಬೀಜಗಳನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೆ. ಈಗ ಸುಮಾರು 15ರಿಂದ 20 ದಿನ ಆಗಿದೆ. ಇದು ಹುಟ್ಟಿ ಇಷ್ಟು ದೊಡ್ಡ ಆಗಿದೆ. ಕೆಳಗಿನ ಎಲೆಗಳು ನೋಡ್ಬೋದು, ಸಣ್ಣ ಸಣ್ಣದು ಮೊಳಕೆ ಬಂದದ್ದು. ಅದಾದ ನಂತರ ಒಂದು ಸೆಟ್ ಎಲೆಗಳು ಬಂದಿದೆ. ನಾವು ಕೆಂಪು ಬಸಳೆ ಬೀಜ ಹಾಕ್ಕೊಂಡ ನಂತರ ಗಮನಿಸಬೇಕಾದಂತಹ ಕೆಲವು ಅಂಶಗಳನ್ನು ಇವತ್ತು ಹೇಳ್ತೇನೆ. ಯಾವತ್ತೂ ಕೂಡ ಹದವಾದ ಬಿಸಿಲಿನಲ್ಲಿರಬೇಕು. ಹಾಗೆ ದಿನಕ್ಕೊಮ್ಮೆ ನೀರು ಹಾಕಬೇಕು. ತೇವವೇ ಇರಬೇಕು, ಯಾಕಂದರೆ ಬಸಳೆಗೆ ತುಂಬ ಒಣಗಿದ ಮಣ್ಣು ಆಗೋದಿಲ್ಲ. ಹಾಗೆ ಪೂರ್ತಿ ಬಿಸಿಲಲ್ಲ, ಹದವಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಅಥವಾ ಸ್ವಲ್ಪ ನೆರಳಿನಲ್ಲಿ ಇಟ್ಟರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಇನ್ನೊಂದು, ನಾವು ಬೀಜಗಳು 5ರಿಂದ 6 ಹಾಕಿದ್ದೇನೆ. ಅದರಲ್ಲಿ ನೋಡಿ 2 ಹುಟ್ಟಿಕೊಂಡಿದೆ. ಅಂದರೆ ಕೆಲವೊಮ್ಮೆ ಹುಟ್ಟದೇ ಇರುವಂಥದ್ದು ಕೂಡ ನಮ್ಗೆ ಆಗ್ತದೆ, ಇರುವೆಗಳು ತಗೊಂಡೋಗೋದು, ಹಾಗೆ ಇನ್ನು ಸಾಕಷ್ಟು ಅಂಶಗಳಿರ್ತದೆ. ಅದರ ಜೊತೆಗೆ ಇದು ಹುಟ್ಟುವಂಥದ್ದು ಸ್ವಲ್ಪ ನಿಧಾನ. ಬೀಜ ಹಾಕಿ ಒಂದು 10 ದಿನಗಳು ಅಥವಾ 1 ವಾರ ಬೇಕೇ ಬೇಕು. ಇಲ್ಲದೇ ಇದ್ದರೆ ಬೀಜ ಸ್ವಲ್ಪ ಮಣ್ಣಿನ ಒಳಗೆ ಸ್ವಲ್ಪ ದಿನ ಇದ್ದು ಅದರ ನಂತರ ಇದು ಹುಟ್ಟಿಕೊಳ್ತದೆ.